ಹಲೋ ನಮಸ್ಕಾರ. ಮತ್ತೆ ಬಂದೆ. ಇವತ್ತಿನ ನ್ಯೂಸ್ ಅಪ್ಡೇಟ್ ನಿಮಗೆ ತಿಳಿಸ್ಬೇಕು ಅಲ್ವಾ? ಆದ್ದರಿಂದ ಬನ್ನಿ ನೋಡೋಣ ಇವತ್ತು ಏನೇನು ನ್ಯೂಸ್ ಇದೆ, ಯಾವ್ಯಾವ ರೀತಿ ನ್ಯೂಸ್ ಇರುತ್ತೆ ಅಂತ. ಸೊ ಇವತ್ತಿನ ಪ್ರಜಾವಾಣಿ ಪೇಪರ್. ಸೊ ಬನ್ನಿ ಚಿನ್ನ ಮತ್ತು ಬೆಳ್ಳಿ ರೇಟ್ ನೋಡೋಣ. ಫಸ್ಟು ಚಿನ್ನದ ರೇಟು 1,48,800 ರೂಪಾಯಿ ಆಗಿದೆ. ಸೊ ಶುದ್ಧ ಬೆಳ್ಳಿ 2.43 ಲಕ್ಷ, ಅದು ಕೆ ಜಿಗೆ. ಸೊ ಇದು ಇವತ್ತಿನ ಪ್ರಜಾವಾಣಿ ಪೇಪರ್. ಜೊತೆಗೆ ಒಂದು ಪೇಪರ್ ಕೊಟ್ಟಿದ್ದಾರೆ, ಯಾವುದಿದು ವಾಣಿ ಪ್ರಾಪರ್ಟಿ ಕನೆಕ್ಟ್. ಇದನ್ನು ಆಮೇಲೆ ಬರೋಣ ಇದಕ್ಕೆ. ಸೊ ಬನ್ನಿ ಅಪ್ಡೇಟ್ಸ್ ನೋಡೋಣ. ನೀರಿಲ್ಲ, ಬೆಳೆ ಬೆಳೆಯಬೇಡಿ. ಸಿ ಎಮ್ ಅವರು ಹೇಳಿದ್ರಂತೆ, ಬೆಳೆ ಎಲ್ಲ ಬೆಳಿಬೇಡಿ, ನೀರಿಲ್ಲ ಅಂತ. ಸೊ ಭೀಕರ ಬರಗಾಲದ ಮುನ್ಸೂಚನೆ, ಸಂಪುಟ ಸಭೆಯಲ್ಲಿ ಚರ್ಚೆ, ರೈತರಿಗೆ ಶಿವಕುಮಾರ್ ಮನವಿ. ಪ್ರಜಾವಾಣಿಗೆ ಉಸ್ತುವಾರಿ ಸಚಿವರ ಭೇಟಿ ಕಡ್ಡಾಯ. ಪ್ರಜಾ ಸೇವೆಗೆ. ವಿದ್ಯುತ್ ಪೂರೈಕೆಗೆ ಖಾಸಗೀಕರಣ ಸಹಮತವಿಲ್ಲ. ಸೊ ಇಲ್ಲಿ ಬಂದರೆ ರಾಮನಗರ ಮಾದಾಪಟ್ಟಣದ ಕಲ್ಲು ಕ್ವಾರೆಯಲ್ಲಿ ಬಂಡೆ ಕುಸಿತ, ಟ್ರಾಕ್ಟರ್ಗಳು ನಜ್ಜುಗುಜ್ಜಾಗಿವೆ. ಸೊ ಬಂಡೆ ಕುಸಿದು 7 ಕಾರ್ಮಿಕರ ಸಾವು. ಮಾದಾಪಟ್ಟಣದ ಕ್ವಾರೆಯಲ್ಲಿ ನಡೆದ ಘಟನೆ. ಸೊ 4ರ ಸ್ಥಿತಿ ಗಂಭೀರವಾಗಿದೆ. ಸೊ ಇಲ್ಲಿ ಬಂದರೆ ನೀಟ್ JEE ಬೋರ್ಡ್ ಪರೀಕ್ಷೆಗೆ 50% ವೇಟೇಜ್. ನಕಲಿ ಪ್ರಮಾಣ ಪತ್ರ ಜೋರು. ಸೈಬರ್ ಕೇಂದ್ರಗಳಲ್ಲಿ ಸಾರ್ವಜನಿಕರಿಗೆ ಭಾರೀ ವಂಚನೆ ನೋಡ್ಬೋದು. ಸೊ PF ಕ್ಲೈಮ್ ಇತ್ಯರ್ಥ ತಡವಾದರೆ ದಂಡ, ಬಡ್ಡಿ. ಸೊ ಇದು 2026ರ ನೌಕರರ ಅಪ್ಡೇಟ್ಸ್. ಸೊ ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಇಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟಿದ್ದಾರೆ. ಸುದರ್ಶನ್ ಸಿಲ್ಕ್ಸ್. ಸುದರ್ಶನ್ ಸಿಲ್ಕ್ ನೆನೆ RR ನಗರ್ನಲ್ಲಿ ಗ್ರ್ಯಾಂಡ್ ಲಾಂಚ್ ಆಯಿತು. ಹೊಸ ಶೋರೂಮ್ ಲಾಂಚ್ ಮಾಡಿದ್ರು. ಸೊ ನೀವೆಲ್ಲರೂ ಹೋಗಿದ್ರೆ ಸ್ಯಾರೀಸ್, ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಪ್ರತಿಯೊಂದೂ ಚೆನ್ನಾಗಿದೆ. ಫಸ್ಟಿಂದ 4ನೇ ಫ್ಲೋರ್ ತನಕ ಇದೆ ಅಂತ. ಮೊದಲನೆಯಿಂದ 4ನೇ ಫ್ಲೋರ್ ಅಂದರೆ 5 ಮಹಡಿಗಳಿದೆ. 5 ಫ್ಲೋರ್ಸ್ ತನಕ ಇದೆ. ಹಬ್ಬಗಳಾಗಿರ್ಬೋದು, ಮದುವೆಗಳಾಗಿರ್ಬೋದು, ಸಾಂಪ್ರದಾಯಿಕ ಉಡುಪು ಎಲ್ಲ ಪ್ರತಿಯೊಂದೂ ಕೂಡ ಇದೆ. ಸುದರ್ಶನ್ ಸಿಲ್ಕ್ಸ್ಗೆ ಭೇಟಿ ನೀಡ್ಬೋದು. ಸೊ ಇಲ್ಲಿ ಒತ್ತುವರಿ ತೆರವು 2ನೇ ದಿನವೂ ಮುಂದುವರಿಕೆ. ಸೊ ನಿನ್ನೆ ಹೇಳಿದ್ರಲ್ಲ, ಸೊ ಒತ್ತುವರಿ ಅಂದರೆ ರೋಡ್ ಸೈಡ್ ಬೀದಿ ವ್ಯಾಪಾರಿಗಳಂತೆ ಅಂಗಡಿಗಳು ಏನೇನಿದೆ ಅದನ್ನೆಲ್ಲ ತೆಗಿತಾ ಇದ್ದಾರೆ ಅಂತ. ಸೊ ಇವತ್ತು ಕೂಡ ಅದು ಮುಂದುವರಿತಾ ಇದೆಯಂತೆ. ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ತರಾಟೆ. ಹೊರವಲಯ ರಸ್ತೆಯಲ್ಲಿ ತಡರಾತ್ರಿ ಪರಿಶೀಲನೆ ಆಗಬೇಕಾದ್ರೆ. ನಾಳೆಯಿಂದ ಜಾದೂಗಾರ ಮಿಕ್ಕಿ ಕ್ರಿಶ್ ಶೋ. 4.67 ಲಕ್ಷ ಹೆಕ್ಟರ್ಗೆ ಅನುಕೂಲ. ಬೀದಿ ಬದಿ ವ್ಯಾಪಾರಿಗಳ ತೆರವು ಅಲ್ಲ, ಸ್ಥಳಾಂತರ. ಸೊ ಇದು ಬೀದಿ ಬದಿ ವ್ಯಾಪಾರಿಗಳು ತೆರವು ಮಾಡ್ತಿಲ್ಲ, ಅಂದರೆ ತೆಗಿತಾ ಇಲ್ಲ, ಬರೀ ಸ್ಥಳಾಂತರ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ತಗೊಂಡು ಹೋಗ್ತಾ ಇದ್ದೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅದು ಎಷ್ಟು ಸುಳ್ಳು ಎಷ್ಟು ನಿಜನೂ ನಮಗಂತೂ ಗೊತ್ತಿಲ್ಲ. ಆರೋಗ್ಯ ಕ್ಷೇತ್ರ ಸುಧಾರಣೆಗೆ ಕ್ರಮೆ. BJP ರೈತ ಮೋರ್ಚಾ. ಕಡತನ ಮಲೆ ಸತೀಶ್ ಉಚ್ಚಾಟನೆ. ಸೊ UG PG ಕೋರ್ಸ್ ಪ್ರವೇಶ ಆರಂಭ. ಸೊ ಯಾರ್ಯಾರು UG ಮತ್ತು PG ಕೋರ್ಸಸ್ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಪ್ರವೇಶ ತಗೊಳ್ತಾ ಇದ್ದಾರೋ, ಅಂದರೆ ನೆಕ್ಸ್ಟ್ ತೊಗೊಳ್ಬೇಕು ಅಂತಿದ್ರೆ ಅವ್ರಿಗೆ ಕೋರ್ಸ್ಗಳು ಸ್ಟಾರ್ಟ್ ಆಗಿದೆ, ಅಡ್ಮಿಷನ್ಸು ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಪೇಜ್ಗೆ ಬಂದರೆ ಇಲ್ಲಿ ರಾಜಾಜಿನಗರ ಕಾಮಗಾರಿಗಳಲ್ಲಿ ಅಕ್ರಮ. ಕಾಂಗ್ರೆಸ್ನ ಸೂರ್ಯ ಮುಕುಂದರಾಜು ಆರೋಪ. ಲೋಕಾಯುಕ್ತಕ್ಕೂ ದೂರು ಕೊಟ್ಟು ನೇಮಕಾತಿಯಲ್ಲಿ ಅಕ್ರಮ ತನಿಖೆ ನಡೆಸಲಿ. ಅದಾದಮೇಲೆ ನೆಕ್ಸ್ಟ್ ಪೇಜಿಗೆ ಬಂದರೆ ಮಕ್ಕಳ ಜವಾಬ್ದಾರಿ, ಶಾಲೆಯ ಬಾಧ್ಯತೆ ಕೋರ್ಟ್. ಸೊ ಬಸ್ಸಿನಲ್ಲಿ ಮಕ್ಕಳು ಮರಳುತ್ತಿದ್ದ ಮಗು ಕಣ್ಣು ಕಳೆದುಕೊಂಡ ವ್ಯಥೆಯ ಗಾಥೆ. ಸೊ ನೋಡ್ಬೋದು ನೀವು ಕ್ಯಾಬ್ ಜೆಮಿನಿ ಅನ್ನೋ ಒಂದು ಕಂಪ್ನಿನಲ್ಲಿ ಡೇ ಕೇರ್ ಸೆಂಟರ್. ಸೊ ಅಲ್ಲಿ ಮಕ್ಕಳು ಅಳ್ತಾಯಿದ್ರು ಅಂತ ಹೇಳಿ ವಾಷಿಂಗ್ ಮಿಷಿನ್ ಹಾಕಿ ವಾಶ್ರೂಮ್ನಲ್ಲಿ ಹಾಕಿ ಏನೇನೋ ಅವಾಂತರ ಮಾಡಿದ್ದಾರಂತೆ. ಸೊ ಅದನ್ನು ಇವಾಗ ಮುಚ್ಚಿ ಹಾಕಿದ್ದಾರೆ. ಇಲ್ಲಿ ಭಾರಿ ಅಂದರೆ ಜವಾಬ್ದಾರಿ, ಮಕ್ಕಳು ಜವಾಬ್ದಾರಿ, ಶಾಲೆ ಜವಾಬ್ದಾರಿ ಎಲ್ಲ, ಅಂದರೆ ಮಕ್ಕಳ ಜವಾಬ್ದಾರಿ ಎಲ್ಲ ಶಾಲೆಯ ಮೇಲೆ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಇಲ್ಲಿ ನೋಡಿ, ವಾಲಿದ 2 ಅಂತಸ್ತಿನ ಕಟ್ಟಡ ನೆಲಸಮ. ಬಿಡದಿ ಟೌನ್ಶಿಪ್
4 ದಿನಗಳ ನಂತರ ವಿಚಾರಣೆ. ಸೊ ಇಲ್ಲಿ ಬಂದರೆ ನಿಮಗೆ ನೆನ್ನೆ ತೋರಿಸಿದ್ಮೇಲೆ ನಾನು ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಕಸ ಇದೆ ಅಂತ. ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೇಲಿಂದ ಕೆಳಗಡೆ ತನಕ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಪೇಜ್ ನಂಬರ್ 3B ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿನಿಮಾ ರಂಜನೆ. ಇಲ್ಲಿ ವಿನಯ್ ರಾಜ್ಕುಮಾರ್, ನಾನು ಪ್ರಯೋಗಶೀಲ ನಟ ಅಂತ ವಿನಯ್ ಅವರು ಹೇಳಿದಾರಂತೆ. ಮತ್ತು ಕನಸಿಗೆ ರೆಕ್ಕೆ ಕಟ್ಟಿದ ದಿಯಾ. ಸೊ ಇವರು ಹೊಸ ಸಿನಿಮಾ ಅಥವಾ ಧಾರಾವಾಹಿ ಮಾಡ್ತಾ ಇರ್ಬೋದೇನೋ, ಅದಕ್ಕೆ ಆ ಥರ ಹಾಕಿದ್ದಾರೆ. ಸೊ ಸಿದ್ಧವಾಯಿತು ಅಮೇರಿಕಾ 2 ಚಿತ್ರದ ನಾಯಕ ನಟ ಪೃಥ್ವಿ ಅಂಬರ್ ಅವರು, ಶಾನ್ವಿ ಶ್ರೀವತ್ಸವ್ ಅವರು, ನಿರೂಪ್ ಭಂಡಾರಿ ಅವರು ಕೂಡ ಮಾಡ್ತಿದ್ದಾರಂತೆ. ಇದು 5 ಸಿನಿಮಾಗಳು ತೆರೆಗೆ. ಸೊ ನಿನ್ನೆ ಹೇಳ್ತಿದ್ವಿ ಅಲ್ವಾ, ಜುಲೈ 4ಕ್ಕೆ ಪಿಕ್ಚರ್ ತೆರೆಗೆ ಅಂತ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು 2 ಸಿನಿಮಾ ಬರ್ತಾಯಿದೆಯಂತೆ. ಸೊ ಜುಲೈ 4ಕ್ಕೆ ಬರ್ತಿದೆ. ನೆಕ್ಸ್ಟು ಇಲ್ಲಿ ಕರ್ನಾಟಕ ರಾಜ್ಯ ಪತ್ರ ಅಂತ ಏನೇನೋ ಕೊಟ್ಟಿದ್ದಾರೆ, ಟೆಂಡರ್ ಕಾಲ್ ಮಾಡಿದ್ದಾರೆ, ನೀವು ನೋಡ್ಕೊಳ್ಬೋದು. ಸೊ ಪೇಜ್ ನಂಬರ್ ಅದು 5. ನೆಕ್ಸ್ಟ್ ಬಂದರೆ ಇಲ್ಲಿ ವಿದ್ಯುತ್ ಸಂಪರ್ಕ ಆಗಸ್ಟ್ 15ರವರೆಗೆ ಅವಕಾಶ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಹೋರಾಟದಿಂದ ಹಿಂದೆ ಸರಿಯುವಂತೆ ಆಮಿಷ ಬೆದರಿಕೆ. ಭಿಕ್ಷುಕಿ ಕೊಲೆ ಆರೋಪಿಗೆ ಜೀವಾವಧಿ ಶಿಕ್ಷೆ ಆಗಲೇಬೇಕಾದ್ರೆ. ನಿಯಮ ಉಲ್ಲಂಘಿಸಿ SIR ನೋಟಿಸ್. ಛತ್ರದಲ್ಲಿ ಗಣತಿ ನಮೂನೆ ವಿತರಣೆ, JDS ದೂರು. ಓಕೆ, ಸೊ ಇದು ಇಂಟ್ರೆಸ್ಟಿಂಗ್ ವಿಷಯ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದಿಂದ ನಿರ್ಮಾಣ ಉಚಿತ ಆರೋಗ್ಯ ಸೇವೆಯ ವ್ಯವಸ್ಥೆ. ಆರೋಗ್ಯ ಸೇವೆಗೆ 300 ಹಾಸಿಗೆಗಳ ಆಸ್ಪತ್ರೆ. ಸುಬುಧೇಂದ್ರ ತೀರ್ಥರು ಅಂದರೆ ಪ್ರಸ್ತುತ ಪೀಠಾಧ್ಯಕ್ಷರು ಮಂತ್ರಾಲಯದಲ್ಲಿ ಹೇಳಿದಾರಂತೆ, ಸಾವಿರಾರು ಭಕ್ತರು ನಿತ್ಯವೂ ಬರುವ ಧಾರ್ಮಿಕ ಕೇಂದ್ರಗಳಲ್ಲಿ ಸ್ವಚ್ಛತೆ ದೊಡ್ಡ ಸವಾಲು, ಸ್ಥಳೀಯ ಸಂಸ್ಥೆಗಳ ಮೇಲೆ ಅವಲಂಬಿತವಾಗಿದೆ. ಮಠದಿಂದಲೇ ನಿತ್ಯವೂ ಮಂತ್ರಾಲಯ ನಗರವನ್ನು 2 ಬಾರಿ ಸ್ವಚ್ಛಗೊಳಿಸಲಾಗುತ್ತಿದೆ ಅಂತ ಹೇಳಿದಾರಂತೆ. ಸೊ ಮಂತ್ರಾಲಯಕ್ಕೆ ಹೋಗೋರು ನಮ್ಮ ರಾಯರಿದ್ದಾರೆ. ಸೊ ಯಾರು ಗಲೀಜು ಮಾಡಬೇಡಿ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಆಗಿರ್ತೀರ, ಗಲೀಜು ಮಾಡಬೇಡಿ. ಆದಷ್ಟು ನಿಮ್ಮ ಒಂದು ಜವಾಬ್ದಾರಿನ ನೀವು ನಡೆಸ್ಕೊಂಡು ಸೇಫಾಗಿ ಮನೆಗೆ ತಲುಪಿ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಮುಂಬೈನಲ್ಲಿ ಮಳೆ, ಸಂಚಾರ ಅಸ್ತವ್ಯಸ್ತ. ಬನ್ನಿ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪೇಜ್ ಬಂದರೆ ಇಲ್ಲಿ ಶಿಕ್ಷಣ ಗ್ಯಾರಂಟಿ ಇರುವುದಲ್ಲಿ, ಶಿಕ್ಷಣಕ್ಕೆ ಗ್ಯಾರಂಟಿ ಇರುವುದಲ್ಲಿ ಹುತಾತ್ಮರಿಗೆ ವಿಳಂಬ ಗೌರವ, ಸರ್ಕಾರದ ವಿಶ್ವಾಸಾರ್ಹತೆಗೆ ಧಕ್ಕೆ. ಇಲ್ಲಿ ಬನ್ನಿ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಅದು ಉದ್ಯೋಗ ಖಾತರಿಗೆ ಕತ್ತರಿ ಪ್ರಯೋಗ. VBG ರಾಮ್ಜಿ ಯೋಜನೆ ಉದ್ಯೋಗ ಖಾತರಿ ನೀಡುವ ಬದಲು ಕೂಲಿ ಕಾರ್ಮಿಕರ ಹಕ್ಕುಗಳು ಹಾಗೂ ಅನ್ನದ ಬಟ್ಟಲನ್ನು ಕುಸಿಯುವ ಪ್ರಯತ್ನದಲ್ಲಿದೆ. ಸೊ ಇಲ್ಲಿ ಬಂದರೆ ವಿದೇಶ ವಿದ್ಯಮಾನ ಕುದಿಯುತ್ತಿದೆ ಯುರೋಪ್. ಸೊ ಇಲ್ಲಿ ಪ್ಯಾರಿಸ್ ಐಫಿಲ್ ಟವರ್, ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನ ಐತಿಹಾಸಿಕ ಐಫಿಲ್ ಟವರ್ ಹಾಕಿದ್ದಾರೆ, ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಯಾವ್ಯಾವ ದೇಶಗಳಲ್ಲಿ ಎಷ್ಟು ತಾಪಮಾನ, ಎಷ್ಟು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇದೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ದಾಖಲಾದ ಗರಿಷ್ಠ ತಾಪಮಾನ ಮತ್ತು ದಿನಾಂಕ, ಆಯಾ ದೇಶದ ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಜಾಸ್ತಿ ಬಿಸಿಲು ಬಂದರೂ ಕಷ್ಟ, ಜಾಸ್ತಿ ಮಳೆ ಬಂದರೂ ಕಷ್ಟ, ಜಾಸ್ತಿ ಚಳಿ ಬಂದರೂ ಕಷ್ಟ. ಸೊ ಇಲ್ಲಿ ನೆಕ್ಸ್ಟ್ ಬಂದರೆ ಓಂಕಾರೇಶ್ವರ ರಕ್ತದಾನ ಮಾಡಿದವರ ಕುಟುಂಬದವರಿಗೆ ಉಚಿತ ದರ್ಶನ. ಎಲ್ಲಿ ಅಂದರೆ ಕಾಂಡ್ವಾ, ಮಧ್ಯಪ್ರದೇಶನಲ್ಲಿ. ಸೊ ನೆಕ್ಸ್ಟ್ ಪೇಜ್ಗೆ ಬಂದರೆ ಇಂಧನ ಬೆಲೆ ಇಳಿಕೆ ತಕ್ಷಣಕ್ಕಿಲ್ಲ. ಸೊ ಇಂಧನ ಬೆಲೆ ಏರಿಕೆ ಅಂದರೆ ಡೀಸೆಲ್ ಪೆಟ್ರೋಲ್ದು ಜಾಸ್ತಿ ರೇಟು ಇವಾಗ ಸದ್ಯಕ್ಕೆ ಇಳಿಯಲ್ಲ ಅಂತ, ಜಾಸ್ತಿ ಆಗಲ್ಲ ಅಥವಾ ಇಳಿಯಲ್ಲ ಅಂತ ಹೇಳ್ತಾರೆ. ಜಾಸ್ತಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ನೋಡ್ಬೋದು ಮೊಟ್ಟೆ ಧಾರಣೆ NR ಪುರ ರಬ್ಬರು, ರಾಮನಗರ ರೇಷ್ಮೆಗೂಡು. ಸೊ ಇಲ್ಲಿ ಮುಂಬೈ ಖಾದ್ಯ ತೈಲ, ಈರುಳ್ಳಿ ಧಾರಣೆ ಇದೆಲ್ಲ ಎಷ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಬಂದರೆ ಖಮೇನಿ ಅಂತ್ಯಕ್ರಿಯೆ ನಾಳೆಯಿಂದ. ಭಾರಿ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಜನರಿಗೆ ಇರಾನ್ ಆಡಳಿತ
ಕೈ. ಸೊ ನೆಕ್ಸೆಕ್ಸ್ 579 ಅಂಶ ಏರಿಕೆ. ಭಾರತದಲ್ಲಿದ್ದಾರೆ ಎಂದಿಗೂ CEO ಆಗುತ್ತಿರಲಿಲ್ಲ. ಇಂದಿರಾ ನೂಯಿ ಅವರು ಹೇಳಿದಾರಂತೆ, ಭಾರತದಲ್ಲಿದ್ದರೆ ಎಂದಿಗೂ CEO ಆಗ್ತಿರಲಿಲ್ಲ, ಆದರೆ ಭಾರತದಲ್ಲಿದ್ದರೆ ನೆಮ್ಮದಿಯಾಗಿರ್ಬೋದಾಗಿತ್ತು. ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಜುಲೈಯಿಂದ ಜಾರಿಗೆ. 1800ಕ್ಕಿಂತ ಹೆಚ್ಚು PF ಕೊಡುಗೆ ಐಚ್ಛಿಕ. ಇಲ್ಲಿ ಏನೋ ಕೊಟ್ಟಿದ್ದಾರೆ, ಹೈದರಾಬಾದ್ನಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ MEIL ಮತ್ತು ಅನಲಾಗ್ ಫಿಸಿಕಲ್ ಇಂಟೆಲಿಜೆನ್ಸ್ಗೆ ಸಹಭಾಗಿತ್ವ. ಸೊ ನೆಕ್ಸ್ಟು ಬಂದರೆ ಇಲ್ಲಿ AI ರಚಿತ ನಿರ್ದೇಶನ ಸಲ್ಲ. ದೇವಾಲಯ ಮುಖ್ಯಸ್ಥರಿಂದ ಆರೋಪ ತನಿಖೆಗೆ ಅಖಿಲೇಶ್ ಆಗ್ರಹ. ದೇಗುಲದ ಆಸ್ತಿ ಕಬಳಿಕೆಗೆ ಸಂಚು. ಬಂಡೆ ಕುಸಿತ 7 ಕಾರ್ಮಿಕರ ಸಾವು. ಇದು ಕಂಟಿನ್ಯೂಷನ್ ಆಗಿರುತ್ತೆ, ಇಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಅಮೋಘಾಲಯಕ್ಕೆ ಮರಳಿದ ಶ್ವಾಂಟೆಕ್. ಸೊ ಇದು ಯಾರ ಜೊತೆಯೂ ಮೈತ್ರಿ ಇಲ್ಲ, DMK ನಾಯಕ ರಘುಪತಿ ಸ್ಪಷ್ಟನೆ. ತುಟಿದೆದ್ದು ಗೆದ್ದ ಬೆಲ್ಜಿಯಂ. ಕನಸಿನ ಓಟ ಮುಂದುವರಿಸಿದ ಅಮೆರಿಕ. ಶಿವಮೊಗ್ಗ ಯೋಧಾಸ್ಗೆ ಸುಲಭ ಜಯ. 2ನೇ ಸುತ್ತಿಗೆ ತಾನ್ಯ ಆಕರ್ಷ. ಹಾಕಿ ಕ್ರೀಡೆಗೆ ಮಹತ್ವದ ವರ್ಷ. ಒಲಿಂಪಿಯನ್ MM ಸೋಮಯ್ಯ ವಿಶ್ವಾಸ. ಸೊ ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಇದಾಗಿತ್ತು. ಮತ್ತು ಇನ್ನೊಂದು ಪ್ರಾಪರ್ಟಿ ಬಗ್ಗೆ ಶೀಟ್ ಕೊಟ್ಟಿದ್ದಾರೆ. ಸೊ ಪ್ರಾಪರ್ಟೀಸ್ದು ರಿಯಾನಿಮ್ ಅರೌಂಡ್ ವ್ಯಾಲ್ಯೂ ಅವ್ರದ್ದು ಪ್ರಾಪರ್ಟಿದು ಬಂದಿದೆ. ಮತ್ತು ಇಲ್ಲಿ ಬಂದರೆ ಪ್ರೀಮಿಯಂ ಸೈಟ್ಸ್ ಫಾರ್ ಸೇಲ್ ಕಲ್ಪವೃಕ್ಷ ಗ್ರೀನ್ಸ್ ದೇವನಹಳ್ಳಿ ಕಡೆ ಅಂತೆ. ಇಲ್ಲಿ ಸಕಲೇಶ್ಪುರ ಹಿಲ್ಲಿಂಗ್ ವಿಂಗ್ ಎಸ್ಟೇಟ್ಸ್ ಮಳೆಗಾಲದ ರಿಯಾಯಿತಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಓದ್ಕೊಳ್ಬೋದು ಬೇಕು. ಮತ್ತು ನಿಶ್ಚಿತ ಪ್ರಾಪರ್ಟೀಸ್ ಅಂತ ಕೊಟ್ಟಿದ್ದಾರೆ 45.6 ಲಕ್ಷ. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ನಂಬರ್ ಅಥವಾ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬಹುದು. ಸೊ ಇವತ್ತಿನ ಅಪ್ಡೇಟೆಡ್ ನಿಮ್ಗೆಲ್ಲರಿಗೂ ಒಂದು ಕ್ವೆಶನ್, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನೀವು ಮಗು ಆಗಿದ್ದಾಗ ನಿಮ್ಮ ತಾಯಿ ಇದೇ ಥರನೇ ನೀವು ಅಲ್ಲಿ ಬಿಸಾಡಿ ಇಲ್ಲಿ ಬಿಸಾಡಿ ಹೋಗಿದ್ದಿದ್ರೆ ನೀವಿವತ್ತು ಇಲ್ಲಿ ತನಕ ಇರ್ತಿರಲಿಲ್ಲ. ಸೊ ಮಕ್ಕಳನ್ನು ಅದೇ ಥರ. ಮಕ್ಕಳನ್ನ ಡೇ ಕೇರ್ ಸೆಂಟರ್ಗಳಿಗೆ ಬಿಡೋಕ್ಕೂ ಮುಂಚೆ ಮೊದಲು ಲೈವ್ ಟ್ರ್ಯಾಕಿಂಗ್ ಇದೆಯಾ, ಲೈವ್ CC ಕ್ಯಾಮ್ರಾ ಟ್ರ್ಯಾಕಿಂಗ್ ಇದೆಯಾ ಅಂತ ತಿಳ್ಕೊಳ್ಳಿ. ಎರಡನೇದು ಅಂದರೆ ಎಂಗೇಜ್ಮೆಂಟ್ಸ್ ಇದೆಯಾ ಅಂತಂದರೆ, ಟೀಚರ್ ಇಲ್ಲ ಅಂತಂದರೆ ಅಥವಾ ಒಂದು 5 ನಿಮಿಷ ಆದರೂ ವಾಶ್ರೂಮ್ಗೆ ಹೋಗ್ತೀವಿ ಅಂತಂದರೆ ಅವರ ಬದಲು ರಿಪ್ಲೇಸ್ಮೆಂಟ್ಗೆ ಆಗಿರ್ಬೋದು, ಯಾರಾದರೂ ಬೇರೆ ಟೀಚರ್ಗಳು ಬರ್ತಾರಾ, ಸೊ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಎಂಗೇಜ್ಮೆಂಟ್ಸ್ ಇದೆಯಾ ಆಗಿರ್ಬೋದು ಅಂತ ತಿಳ್ಕೊಂಡು ಮಕ್ಕಳನ್ನ ಡೇ ಕೇರ್ ಸೆಂಟರ್ಗೆ ಸೇರಿಸಿ. ಇವತ್ತಿನ ದಿವಸ ತುಂಬ ಕ್ರೂರವಾಗಿ ನಡೀತಾ ಇದೆ ಮಕ್ಕಳ ಮೇಲೆ, ಅತ್ಯಾಚಾರ ಆಗಿರ್ಬೋದು ಅಥವಾ ತುಂಬ ಕಿರುಕುಳ ಆಗಿರ್ಬೋದು. ಅದ್ಯಾವುದು ಮಾಡಬೇಡಿ. ನಿಮ್ಮ ಮಗು, ನಿಮ್ಮ ಆರೋಗ್ಯ, ನಿಮ್ಮ ಪರಿಸ್ಥಿತಿ ನಿಮ್ಮ ಕೈನಲ್ಲೇ ಇರುತ್ತೆ. ಇವತ್ತಿನ ಈ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ಸ್ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು.